ಇದ್ದಾರೆ, ನಮ್ ರಾಹುಲ್ ಗಾಂಧಿ ಇದ್ದಾರೆ, ವೇಣುಗೋಪಾಲ್ ಅವರು ಇದ್ದಾರೆ. ಈ ತರ ಇವ್ರ ಹೆಸರೆಲ್ಲ ತಗೊಂಡು ಸಭಾಧ್ಯಕ್ಷರೇ ಅವ್ರು ತೀರ್ಮಾನ ಮಾಡ್ತಾರೆ. ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಅಣ್ಣ ತಮ್ಮಂದ್ರ ತರ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಸಭಾಧ್ಯಕ್ಷರೇ ಈ ತರ ಸರ್ಕಾಸ್ಟಿಕ್ ಆಗಿ ಆಯ್ತಪ್ಪ ಅಲ್ಲ ವಿಜೇಂದ್ರ ಕೆಲಸ ಮಾಡ್ತಾವ ಸುಮ್ಮನೆ ಸರ್ ಕನ್ಕ್ಲೂಡ್ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಕಂಡ ಮಾಡ್ದಾನಲ್ಲ, ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ, ಆಮೇಲೆ ಹೇಳೋಣ. ನಿಯತ್ತು ಅಂದ್ರೆ ಸುರೇಶ್ ಅಂತ ಒಂದ್ ನಿಮಿಷ ಕನ್ಕ್ಲೂಡ್ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತು, ನಾನು ಕಾಂಗ್ರೆಸ್ ಪಾರ್ಟಿಗೆ ನಿಯತ್ತು. ನಾನು ಸಿದ್ದರಾಮಯ್ಯ ಸಾಹೇಬರು ನಮ್ ಹೌದು ಅಲ್ಲ ಸಭಾಧ್ಯಕ್ಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಸಭಾಧ್ಯಕ್ಷರೇ ಸುಮ್ನೆ ಏನೇನೋ ತಪ್ಪಿಸ್ತಾವ್ರೆ ಸಭಾಧ್ಯಕ್ಷ ತರ ಅವ್ರಿಂದ ನಗ್ತಾರಲ್ಲ. ಹಂಗಾದ್ರೆ ಫಸ್ಟ್ ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಯಜ್ಞ ನೋಡ್ಕೊಂಡ್ರಿ ಬಿಡಿ. ನಿಮ್ಮಲ್ಲೇ ಶುರುವಾಗಿದೆ. ಅಧ್ಯಕ್ಷರು ಚೇಂಜ್ ಮಾಡುತ್ತೀರಿ ಅಂತ ಹೇಳಿ ಇದನ್ ಬಿಟ್ಟು ಎಲ್ಲ ಮಾತಾಡ್ತವ್ರ ಸಭಾಧ್ಯಕ್ಷರ. ತಪ್ಪೇನೈತೆ ಅದರಲ್ಲಿ? ನಾವು ಈಗ ಕರೆಕ್ಟ್ ಆಗಿ ಕೆಲಸ ಮಾಡ್ತವ್ರೆ. ಸಭಾಧ್ಯಕ್ಷರೇ ಅಧಿಕಾರಿ ಯಾವ ರೀತಿ ಇರ್ತದೆ? ಅಧಿಕಾರಿ ಇರ್ಲಾರ್ದ್ರೆ ಇಂಥ 100 ಗುಂಪಾಗಿತ್ತೆ. ಉಪಮುಖ್ಯಮಂತ್ರಿಗಳು ಒಂದೇ ಕಡೆ ಊಟ ಮಾಡಿದ್ರು ನಿಮಗೆ ನಿಮಗೆ ಎಲ್ಲ ನಿಮ್ಮೆಲ್ಲ ನೋಡಕ್ ನೀವೇನ ಮಾಡಕ್ ಸಾಧ್ಯತೆ ಇದೆ? ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ನಾನು ಉಪಮುಖ್ಯಮಂತ್ರಿಗಳಿಗೆ ಸಪೋರ್ಟ್ ಮಾಡಿದ್ರೆ ಆರ್ ಅಶೋಕ್ ಅವ್ರು ಮಾಡ್ತಾರಾ? ಅವರು ಬರೀ ಸನ್ಮಾನ್ಯ ಅಧ್ಯಕ್ಷರೇ ನೋಡಿ, ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅನ್ನೋ ತೀರ್ಮಾನ ಮಾಡೋದು ಕಾಂಗ್ರೆಸ್ ಪಾರ್ಟಿದು. ಯಾರು ಮುಖ್ಯಮಂತ್ರಿ ಅನ್ನೋದು ತೀರ್ಮಾನ ಮಾಡೋದು ಎಲೆಕ್ಷನ್ ಮುಂಚೆನೂ ಅವ್ರು ಹೇಳಿರ್ತಾರೆ, ನಾನು ರಾಜ್ಯಕ್ಕೆ ನಾನು ಈ ತರ ಅಂತ ಹೇಳಿರ್ತಾರೆ. ಆಮೇಲೆ MLAಗಳು ತೀರ್ಮಾನ ಮಾಡ್ತಾರೆ. ಅದು ಪಾರ್ಟಿದಲ್ಲ, ಅದು ಡೆಮಾಕ್ರಸಿಯಲ್ಲಿ ಅದು ಜನಗಳದು, MLAಗಳದು. ಅದರಿಂದ ಇದು ರಾಜ್ಯಕ್ಕೆ ಅಭಿವೃದ್ಧಿಗೆ ತೊಡಕಾಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದು. ನನಗೇನು ಯಾರಾದ್ರೂ ನನಗೇನು ಇದಿಲ್ಲ. ನಾವು ಇವತ್ತು ಸಿದ್ದರಾಮಯ್ಯನವ್ರು ನೀವು ನೋಡ್ತಾ ಇದ್ದೀರಿ. ಆದ್ರೆ ದಿನನಿತ್ಯ ಪತ್ರಿಕೆಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಎಂಡ್ ಆಗ್ಬೇಕಲ್ಲ, ಆಗ್ಬೇಕು. ಏನ್ ಹೇಳ್ತಾ ಇದ್ದಾರೆ ಅಶೋಕಣ್ಣ? ಮುಖ್ಯಮಂತ್ರಿ ಬರುತ್ತಲ್ಲ, 5 ಮುಖ್ಯಮಂತ್ರಿ ಕೊಟ್ರು, ಒಬ್ರು ಮುಖ್ಯಮಂತ್ರಿನೂ 5 ವರ್ಷ ಕಂಪ್ಲೀಟ್ ಮಾಡಿಲ್ಲ. ಇವ್ರು ನಮ್ಗೆ ಪಾಠ ಹೇಳ್ತಾ ಇದಾರ. ಯಡಿಯೂರಪ್ಪ ಸಾಹೇಬರು ಗೊತ್ತಿಲ್ಲ. 5 ಮುಖ್ಯಮಂತ್ರಿಗಳು ಕೊಟ್ಟವರು ನಮ್ಗೆ 2 ಅವಧಿನಲ್ಲಿ. ಇವತ್ತು ನಮಗ್ ಪಾಠ ಹೇಳ್ತವ್ರ? ಒಂದೇ ವಿಷಯ, ಅವಾಗ ಅಭಿವೃದ್ಧಿಗೆ ತೊಂದರೆ ಆಗಿಲ್ಲ, ಅವಾಗ ಜನರಿಗೆ ತೊಂದರೆ ಆಗಿಲ್ಲ, ಅವಾಗ ಆಡಳಿತವಾಗಿ ಇದು ತೊಂದರೆ ಆಗಿಲ್ಲ. ನಮ್ಮ ಪಕ್ಷ ಇದು ಎಲ್ಲರಿಗೂ ಹೊರಗಿಟ್ಟು ಅಲ್ಲಿ ನೋಡಿ ಈಗ ಯಾರು ನಮ್ಮ ಏನಾಗಬೇಕು ರಾಜ್ಯಕ್ಕೆ ಹಿನ್ನಡೆ ಚರ್ಚೆ ಮಾಡ್ಲಿ ಅಧ್ಯಕ್ಷರೇ. ಅಧ್ಯಕ್ಷರು ಯಾರಾಗ್ಬೇಕು, ಅಧ್ಯಕ್ಷರು ಯಾರಾಗ್ಬೇಕು, ಅವ್ರು ಯಾರಾಗ್ಬೇಕು, ಯಾಕೆ ಇವರಿಗೆ ಈಗ ಎದ್ದಿದ್ದಾರೆ? DCM ಇಂದ ಯಾಕೆ ತೆಗೆದ್ರು ಅಂತ ಇವರಿಗೆ ಗೊತ್ತಿಲ್ಲ.
ಯಾರಿಗೆ ಅವರ ಮಾತಿನ ಅರ್ಥ ನಾವು ಬದಲಾವಣೆ ಮಾಡ್ತಿದ್ದೀವಿ. ರಾಜಣ್ಣ ಅವ್ರು ಏನ್ ಆಯ್ತು. ತೆಗೆದ್ರು ಹೇಳಿ ಹೋಗ್ಲಿ. ನಮ್ಮ ಮಾತಿನ ಅರ್ಥ ಏನು? ರಾಜಣ್ಣ ಅವ್ರು ಏನ್ ತೆಗೆದ್ರು ಮಾತಿನ ಅರ್ಥ ಏನು? ನಾವು ಬದಲಾವಣೆ ಮಾಡಿದೀವಿ ಅಂತ ನೀವು ಮಾಡ್ತಾ ಇದ್ದೀರಾ? ಇಲ್ಲ ಅಧ್ಯಕ್ಷರೇ, ಚರ್ಚೆ ಚರ್ಚೆ ಮತ್ತೆ ಮಾಡಿ, ಚರ್ಚೆ ಮಾಡಿ. ನೀವು ಬದಲಾವಣೆ ಮಾಡ್ತಾ ಇದ್ದೀರಾ? ರಾಜಣ್ಣ ಅವ್ರು ಏನಕ್ಕೆ ತೆಗೆದ್ರು ಅಂತ ಹೇಳ್ಬೇಕು ದಯವಿಟ್ಟು. ನಾವು ಒಬ್ಬ ರಾಜಕೀಯ ಏನಿದೆ ತನ್ನ ಸೋಷಿಯಲ್ ಮೀಡಿಯಾ ಮುಖ್ಯಮಂತ್ರಿ ಇರಬೇಕು, ಮುಖ್ಯಮಂತ್ರಿ ಇನ್ನೊಬ್ರು ಹೆಸರು ಮುಖ್ಯಮಂತ್ರಿ, ಮೂರು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಯಾವ ಪಕ್ಷ ಯಾವ ಸರ್ಕಾರದ ಅವಕಾಶ? ಆಯ್ತು. ಏನು ಪ್ರತಿಕ್ರಿಯೆ ಇಲ್ಲ. ಕಾಂಗ್ರೆಸ್ ಪಕ್ಷ ಬದುಕಿದೆಯಾ ಅಥವಾ ಸರ್ಕಾರ ಬದುಕಿದೆಯಾ? ಬಿಜೆಪಿ ಪ್ರಸ್ತಾಪ ಮಾಡಿದೆ. ಮನಸ್ಸುಗಳು ಒಂದಾಗಬೇಕು. ಕಣ್ಣಿಟ್ಟು ಮಾತಾಡಿ ತೀರ್ಮಾನ ಮಾಡೋಣ. ಅಧಿಕಾರ ಹಾದಿ ಬೀದಿಗಳಲ್ಲಿ ಮುಖ್ಯಮಂತ್ರಿ ನಾನು 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 ರೆಡ್ಡಿ ಒಂದು ನಿಮಿಷ ಅಶೋಕ್, ನಾನು ಮುಖ್ಯಮಂತ್ರಿ. ರಂಗನಾಥ್ ಕೂತ್ಕೊಳ್ಳಿ. 10 ಜನ ಆಯ್ತು, ಮತ್ತೆ ಮಾತಾಡಿ. ನಿತ್ಯ ಅವ್ರಾಗೆ ಮುಗಿಸ್ಲಿ, ಮತ್ತೆ ಮಾತಾಡಿ. ಪ್ರತಿನಿತ್ಯ 10 ಜನ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ತೀರ್ಮಾನ ಮಾಡ್ಕೊಂಡು ಬನ್ನಿ. ಇದು ಮೋಸ ಮಾಡ್ತಾ ಇದ್ದೀರಾ. ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ, ಇಡೀ ಅಧಿಕಾರಿಗಳು, ಒಂದು ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗೋಗ್ಬಿಟ್ಟಿದೆ. ಒಂಥರ ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ, ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಖಾಲಿ, ಕಾಂಗ್ರೆಸ್ ಜಾಲಿ ಜಾಲಿ ಅನ್ನೋ ತರ ಆಗಿದೆ ಇವಾಗ. ಅದರಿಂದ ಇದನ್ನ ತೀರ್ಮಾನ ಮಾಡ್ಬೇಕು. ಇಲ್ಲಿ ಸಿದ್ದರಾಮಯ್ಯನವರು ನಾನು ಬಿಡಲ್ಲ ಅಂತ, ನಾವು 5 ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು 5 ವರ್ಷದ ಮುಖ್ಯಮಂತ್ರಿ ಅಂತ ನಾನೇ ಮಾಡ್ಬಿಟ್ಟಿದ್ದೀನಿ. 5 ವರ್ಷ ಅಂತಾರೆ. ಶಿವಕುಮಾರ್ ನಾನು ಬಿಡಲ್ಲ ಅಂತಾರೆ. ಸತ್ಯ ಅದೇನು ಹೇಳಿದಾರೆ, ಅದು ಯಾವ್ದು ಹಾಡು? ಮುಂದಕ್ಕೆ ಹೋಗುವ. ಏನು ಯಾವ್ದು? ಸತ್ಯ ಮುಗಿಸ್ಬೇಕು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಕೊಟ್ಟ ಮಾತನ್ನು ಗೋವಿನ ಹಾಡು ಹೇಳ್ತಾರೆ. ಈ ಗೋವ್ ಯಾರು ಹುಲಿ ಯಾರು ನನ್ಗೆ ಗೊತ್ತಾಗ್ತಾ ಇಲ್ಲ. ಹುಲಿ ಯಾರು ಗೋವ್ ಯಾರು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ಗೂ ಹೇಳ್ತೀನಿ, ನೋಡಪ್ಪ, ಒಂದು ಬೀಚಿದೊಂದು ಕವನ ಇತ್ತು. ಬೀಚಿದೊಂದು ಕವನ ಇದೆ. ಅದರಲ್ಲಿ ಏನ್ ಹೇಳ್ತಾರೆ, ಅದು ಒಂದು ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ ಅಂತ. ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ. ಅದು ಕೇಳ್ತದೆ ಬೀಚಿ, ನೀನ್ ಫಸ್ಟ್ ಇಲಿ ಹಿಡಿಯೋದನ್ನ ಬಿಡು, ಆಮೇಲೆ ಸಿಂಹ ಆತೀಯ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಅಧಿಕಾರ ಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಜೀವನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದಾರಲ್ಲ, ಒದ್ದು ಕಿತ್ಕೊಂತೀನಿ ಅಂತ. ಒದಿಬೇಕು, ಯಾರನ್ನ ಒದಿಬೇಕು? ಅವ್ರ ಜೀವನನೇ ಒದ್ದದೇ ಆಗ್ಬಿಟ್ಟಿದೆ. ಫಸ್ಟ್ ಟೈಮ್ MLA ಆಗ್ಲಿಲ್ಲ ಅವರು, ಕಾಂಗ್ರೆಸ್ ಪಾರ್ಟಿ ಕೊಡ್ಲಿಲ್ಲ, ಒದ್ದು ಕಿತ್ಕೊಂಡ್ರು. ತಿರ್ಗಾ ಮಂತ್ರಿ ಮಾಡ್ಲಿಲ್ಲ SM ಕೃಷ್ಣ ಅವರು, ಒದ್ದು ಕಿತ್ಕೊಂಡ್ರು. ತಿರ್ಗಾ ಧರ್ಮಸಿಂಗ್ ಅವರಿದ್ರು, ಮಂತ್ರಿ ಮಾಡ್ಲಿಲ್ಲ, ಒದ್ದು ಕಿತ್ಕೊಂಡ್ರು. ಬಿರಿ ಒದ್ದು ಕಿತ್ಕೊಳ್ಳೋದೇ ಅವ್ರ ಜೀವನ ಪೂರ್ತಿ ಒದ್ದು ಕಿತ್ಕೊಂಡ ಆಗಿದೆ. ಅದರಿಂದ ಇಲ್ಲಿ ನಮ್ ತೀರ್ಮಾನ ಆಡ್ಬೇಕು. ತೀರ್ಮಾನ ಆಗಿ ಮುಖ್ಯಮಂತ್ರಿಗಳು ಒಂದು ಸಮರ್ಥ ನಾಟಕಕ್ಕೆ ಒಳ್ಳೇದಾಗ್ತದೆ. ಇಲ್ಲಿ ನಾನು ಹೇಳೋದು, ಅವರು ನನ್ನ ಕೊನೆಯಲ್ಲಿ ಸಭಾಧ್ಯಕ್ಷರೇ, ನಾನು ಇವತ್ತು ಇದಕ್ಕೂ ಏನ್ ಸಂಬಂಧ? ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಒಂದು ಪ್ರಸ್ತಾಪ ಮುಖ್ಯಮಂತ್ರಿಗಳು ಏನೇನು ಭರವಸೆ ಕೊಟ್ಟಿದ್ದಾರೆ ಕಳೆದ 2 ವರ್ಷದಲ್ಲಿ, ಏನೇನು ಭರವಸೆ ಕೊಟ್ಟಿದ್ದಾರೋ ದಯವಿಟ್ಟು ಅದನ್ನ ಹೇಳ್ಬೇಕು. ನಮಗೆ ಉತ್ತರ ಕರ್ನಾಟಕ ಜನತೆಗೆ ಹೇಳ್ಬೇಕು, ನಾನು ಇಷ್ಟು ಭರವಸೆ ಕೊಟ್ಟಿದ್ದೀನಿ, ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ, ಇಷ್ಟು ಪ್ರಾರಂಭ ಮಾಡಿದ್ದೀನಿ, ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಉತ್ತರ ಕರ್ನಾಟಕದ ಜನತೆಗೆ ಅವ್ರು ಹೇಳ್ಬೇಕು. ಕಳೆದ 2 ಅಧಿವೇಶನದಲ್ಲಿ ಅವ್ರು ಕೊಟ್ಟಿರುವಂತದ್ದನ್ನ ಅವ್ರು ಹೇಳ್ಬೇಕು. ಇವತ್ತು ಎಲ್ಲಾ ಜಿಲ್ಲೆಗಳಲ್ಲೂ ಇದ್ರ ಬಗ್ಗೆ ಏನು ಉತ್ತರ ಕನ್ನಡ ನಾನು ಹಾಗೆ ಹೇಳಿದ್ದೀನಿ, ಏನು ಅಷ್ಟು ಹಣ ಕೊಟ್ಟಿದ್ದೀರಾ, ಎಷ್ಟು ಖರ್ಚಾಗಿದೆ, ಯಾರು ತಿಂದಿದ್ದಾರೆ, ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇದನ್ನ ದಯವಿಟ್ಟು ವೈಟ್ ಪೇಪರ್ ಬಿಡುಗಡೆ ಮಾಡಿ